ನಮಸ್ಕಾರ. ಎಲ್ಲ ಹೇಗಿದ್ದೀರಪ್ಪ? ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ತುಂಬಾ ದಿನ ಆಗಿತ್ತು ಈ ತರ ವಿಡಿಯೋ ಮಾಡಿ. ಈ ವಿಡಿಯೋದಲ್ಲಿ ಒಬ್ಬ ರೈತನ ಬಗ್ಗೆ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಆ ರೈತ ಅಂದ್ರೆ ತುಂಬಾ ಯೂತ್. ಇವರು ಮೊದಲು HP ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ರಂತೆ. HP ಕಂಪ್ನಿನ ಬಿಟ್ಟು ಇವಾಗ ಅವ್ರದೇ ಸ್ವಂತ ಜಮೀನಲ್ಲಿ 20 ಎಕರೆಗೆ ಬಾಳೆ, ಅಡಿಕೆ, ತೆಂಗು ಈ ಮೂರನ್ನು ನೆಟ್ಟಿದ್ದಾರೆ. ಈಗಿನ ಯೂತ್ಸು ಯಾವ್ದಾದ್ರು ಓನ್ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂತಾರೆ. ಆದ್ರೆ ಇವ್ರು ಬಂದು ಒಂದು ಅಗ್ರಿಕಲ್ಚರ್ನ ಸೆಲೆಕ್ಟ್ ಮಾಡಿದ್ದಾರೆ. ಅಗ್ರಿಕಲ್ಚರ್ನ ಸೆಲೆಕ್ಟ್ ಮಾಡಿ ಅಗ್ರಿಕಲ್ಚರ್ನ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ರು ಅಂತ ಪ್ರತಿಯೊಂದು ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ರೈತನ ಆದಾಯ ನಿಮಗೆ ಗೊತ್ತಾ? ಗೆಸ್ ಮಾಡಿ ನೋಡೋಣ. ಈ ರೈತನ ಒಂದು ಆದಾಯ ಎಷ್ಟು ಇರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಗೊತ್ತಿಲ್ವಾ? ನಾನು ಹೇಳ್ತೀನಿ ನೋಡಿ. ಈ ರೈತನ ಆದಾಯ ಬಂದು ಬರೋಬ್ಬರಿ 80 ಲಕ್ಷದಿಂದ ಹಿಡಿದು 1,20,00,000ವರೆಗೂ ಆದಾಯ ತೆಗಿತಾನೆ ಈ ಒಂದು 20 ಎಕರೆ ಬಾಳೆ ತೋಟದಲ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ವೀರೇಂದ್ರ ಕುಮಾರ್ ಅಂತ. ನೀವು ಯಾವ ಊರು ನಿಮ್ದು? ನಮ್ದು ಕುರ್ನಸಳ್ಳಿ, ಮಾಲೂರು ತಾಲೂಕು, ಓಕೆ, ಕೋಲಾರ ಡಿಸ್ಟ್ರಿಕ್ಟ್. ಇದು ನಿಮ್ದು ಸ್ವಂತ ಜಮೀನು? ಇದು ಹೌದು, ಇದು ಸ್ವಂತ ಜಮೀನು, ಪಿತ್ರಾರ್ಜಿತ ಜಮೀನು. ಒಂದು 20 ಎಕರೆ ಇದೆ. ಇದರಲ್ಲಿ ನಾನು ಅಡಿಕೆ, ತೆಂಗು, ಬಾಳೆ ಮತ್ತೆ ಮಹಾಗನಿ ಎಲ್ಲವನ್ನು ಮಿಶ್ರಣವಾಗಿ ಹಾಕಿದ್ದೀನಿ. ಮಿಕ್ಸ್ ಕ್ರಾಪ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ತರ ಮಾಡ್ತಿದ್ದೀನಿ. ಏನಕ್ಕೆ ಬಾಳೆನೆ ಸೆಲೆಕ್ಟ್ ಮಾಡಿದ್ರಿ 20 ಎಕರೆಗೂ? ಇದು ಬಾಳೆ ನಾನು ಫಸ್ಟ್ ಸೆಲೆಕ್ಟ್ ಮಾಡೋದಿಲ್ಲ. ಫಸ್ಟ್ ನಾನು ತೆಂಗಿನ ಗಿಡ ಹಾಕ್ಬೇಕು ಅಂತಿದ್ದೆ. ತೆಂಗಿನ ಗಿಡ ಹಾಕ್ಬೇಕಾದ್ರೆ ಕೇರ್ಪೇಟೆ ಕಡೆ ಹೋದಲ್ಲಿ ಅಲ್ಲಿ ಒನ್ನೇಗೌಡ ಅಂತ ಗೌಡ್ರು ಅಂತ ಅವ್ರದ್ದು ಜಮೀನಲ್ಲಿ ಅವರು ಹತ್ರ ತೆಂಗಿನ ಗಿಡ ತಗೊಂಡ್ಬಂದೆ. ಅವರು ನನಗೆ ಸಜೆಸ್ಟ್ ಮಾಡಿದ್ದು ಅಡಿಕೆನೂ ಹಾಕಪ್ಪ, ಅದರಲ್ಲಿ ಬಾಳೆ ತೆಂಗಿನ ಗಿಡದಲ್ಲಿ ಅಡಿಕೆನೂ ಹಾಕು ಅಂತ ಹೇಳಿದ್ರು. ಸೊ ಸಪ್ರೇಟ್ ಹಾಕು ಅಂತ ಹೇಳಿದ್ರು. ಬಟ್ ನಾನು ಸಪ್ರೇಟ್ ಹಾಕೋದು ನಮ್ಮ ಕಡೆ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ನಾನು ಒಳಗಡೆನೆ ಹಾಕಿದ್ದೀನಿ, ತೆಂಗಿನ ಗಿಡದಲ್ಲೇ ಹಾಕಿದ್ದೀನಿ. ಸೊ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೂ ನನಗೆ ತೆಂಗಂತೂ ನನ್ನ ಪ್ಲಾನ್ ಪ್ರಕಾರ ಇರುತ್ತೆ. ಸೊ ಅದಕ್ಕೆ ಅಡಿಕೆ ಚೂಸ್ ಮಾಡಿದೆ. ಅಡಿಕೆ ಚೂಸ್ ಮಾಡಿ ಮತ್ತೆ ಅಡಿಕೆಗೆ ನೆರಳಬೇಕಾಗುತ್ತೆ. ಸೊ ಅದಕ್ಕೆ ಬಾಳೆ ಹಾಕೊಂಡೆ. ಬೇರೆಯವ್ರದ್ದು ಇಲ್ಲಿ ಗಂಗಸಂದ್ರದಲ್ಲಿ ಮಂಜುನಾಥ್ ರೆಡ್ಡಿ, ಮಾಸ್ತಿಯಲ್ಲಿ ಗಂಗಸಂದ್ರದಲ್ಲಿ ಮಂಜುನಾಥ್ ರೆಡ್ಡಿ ಅವರು ತೋಟ ನೋಡಿದೆ. ಅವರು ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದು ಬೇರೆ ತರ ಕಾನ್ಸೆಪ್ಟ್, ಉಳುಮೆನೆ ಮಾಡದೇ ಇರೋ ತರ. ಅವ್ರ ತೋಟದಲ್ಲಿ ನೋಡ್ಕೊಂಬಂದು ನಾನು ಬಾಳೆ ಹಾಕಿದೆ. ಸೊ ಅದಕ್ಕೆ ಬಾಳೆ ಚೂಸ್ ಮಾಡಿದೆ. ಸರಿ ಸರಿ. ಪ್ಲಸ್ ನನಗೆ ಮೇಂಟೆನೆನ್ಸ್ಗೂ ದುಡ್ಡು ಬರುತ್ತೆ. ಪ್ಲಸ್ ಇದಕ್ಕೆ ಗೊಬ್ಬರ ಆಗುತ್ತೆ. ಏನಿಲ್ಲಿ ನೋಡ್ತಿದ್ದೀರಾ, ಮಲ್ಚಿಂಗ್ ಎಲ್ಲ ಆಗುತ್ತೆ. ನೆಕ್ಸ್ಟ್ ನನಗೆ ಒಂದು ನೆರಳು ಇರುತ್ತೆ ಅಡಿಕೆಗೆ ಅಂತ, 1-2 ವರ್ಷ ಇಟ್ಕೋಬಹುದು ಅಂತ ಬಾಳೆ ಹಾಕ್ದೆ. ಇದು ನಿಮ್ ಜಮೀನಲ್ಲಿ ಮಹಾಗನಿ ಅಂತ ಒಂದು ಹಾಕಿದ್ರ ಸಸಿ, ತಿಳಿಸ್ಕೊಡ್ತೀರಾ? ಈಗ ಮಹಾಗನಿ ಏನಕ್ಕೆ ಹಾಕಿದೆ ಅಂದ್ರೆ, ಫ್ಯೂಚರ್ ಅಲ್ಲಿ ಮಹಾಗನಿಗೆ ನಾನು ಏನಂದ್ರೆ ಪೆಪ್ಪರ್ ಅನ್ನ, ಮೆಣಸು, ಕಾಳುಮೆಣಸು ಬೆಳೆಸ್ಬೋದು ಅಂತ ಹಾಕಿದ್ದೀನಿ. ಇದನ್ನು ನಾನು ಪ್ರಾಯೋಗಿಕವಾಗಿ ಹಾಕಿದ್ದೀನಿ. ಸೊ ಅದು ಆಗ್ಲಿಲ್ಲ ಅಂದ್ರೆ ಅದು ಹುಡ್ಡಿಗೂ ಆಗುತ್ತೆ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಅದಕ್ಕೇನೋ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಹುಳ ಏನೋ ಬಿದ್ದಿದೆ. ಅದಾಗ್ಲಿಲ್ಲ ಅಂದ್ರೆ ನಾನು ಶ್ರೀಗಂಧ ಹಾಕೋಣ ಅಂತಿದ್ದೀನಿ ಅದ್ರ ಸ್ಪಾಟ್ ಅಲ್ಲಿ. ಸೊ ಅದು ಪ್ರಾಯೋಗಿಕ ಅಷ್ಟೇ. ತೆಂಗಿನ ಗಿಡ ಸಾಲಲ್ಲಿ ಬೇರೆ ಏನಿರಲ್ಲ, ಅದಕ್ಕೆ ಮಹಾಗನಿ ಹಾಕೊಂಡಿದ್ದೀನಿ. ನೀವು ಫಸ್ಟ್ HP ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ರಿ. ಅಗ್ರಿಕಲ್ಚರ್ನ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ನೀವು? ನನಗೆ HP ಅಲ್ಲಿ ವರ್ಕ್ ಮಾಡೋದಕ್ಕಿಂತ ಮುಂಚೆನೆ ನನಗೆ ಒಂದು ಆಸೆ ಇತ್ತು, ಎಸ್ಟೇಟ್ ಟೈಪ್ ಮಾಡಬೇಕು ಅನ್ನೋದು ಇತ್ತು. ತೆಂಗಿನ ಗಿಡ ಏನೇ ಆಗಲಿ, ಮಾವಿನ ಗಿಡ ಈ ಥರ ಹಾಕ್ಬೇಕು ಅಂದ್ಕೊಂಡಿದ್ದೆ. ಸೊ ಆಗ ನಮ್ಮ ಫ್ರೆಂಡ್ಸ್ದು ತೋಟಗಳಿಗೆ, ಈಗ ಆ ಕಡೆ ಶಿವಮೊಗ್ಗ ಈ ಕಡೆ ಎಲ್ಲ ಹೋದಲ್ಲಿ, ಅವ್ರದ್ದು ತೋಟಗಳನ್ನ, ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ಹೋದಲ್ಲಿ ಅವ್ರದ್ದು ತೋಟಗಳನ್ನು ನೋಡಿದಲ್ಲಿ ನನಗೆ ಅನಿಸ್ತಾ ಇತ್ತು, ನಮ್ದೆಲ್ಲ ನೀಲಗಿರಿ ಹಾಕೊಂಡಿದ್ದೀವಿ, ನೀರಿದ್ದಿದ್ರೆ ಮಾಡ್ಬೋದು ಅನ್ನೋದು. ಪ್ಲಸ್ ಇಲ್ಲಿ KC ವ್ಯಾಲಿ ಅಂತ ಬಂತು, ಅದು ಒಂದು ಪ್ಲಸ್ ಪಾಯಿಂಟ್. ಹಾಗೆ ಕೊರೋನಾ ಬಂದಲ್ಲಿ ನಮಗೆ ಏನಾಯ್ತು ಅಂದ್ರೆ ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ಆ ಟೈಮಲ್ಲಿ ಯಾಕೆ ಇದನ್ನ ಯೂಸ್ ಮಾಡ್ಕೋಬಾರ್ದು ಟೈಮ್ನ ಅಂತ ನಾನು ಇದನ್ನ ಆ ಟೈಮಲ್ಲಿ ಯೋಚನೆ ಮಾಡಿದೆ. ಸೊ ಇದಕ್ಕೆ ಮುಂಚೆ ನಾನು ತೋಟಗಾರಿಕೆ ಬೆಳೆಗಳು ಅಂದ್ರೆ ಲೈಕ್ ಟೊಮೆಟೊ ಇದೆಲ್ಲ ಹಾಕಿದ್ದೆ. ಸೊ ಮತ್ತೆ ನಾನು ಜಾಬ್ ಮಾಡಬೇಕು ಅನ್ನೋದ್ರಿಂದ ನಾನು ಈ ಲಾಂಗ್ ಟರ್ಮ್ ಕ್ರಾಪ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಈಗ ನಾನು ಡಿಸ್ಟೆನ್ಸ್ ಅಂದ್ರೆ ಇದು ಗಿಡ ಯಾವ ತರ ಹಾಕಿದ್ದೀನಿ ಅಂದ್ರೆ, ತೆಂಗಿನ ಗಿಡ ಇದು, ಇಲ್ಲಿಂದ ಇನ್ನೊಂದು ತೆಂಗಿನ ಗಿಡಕ್ಕೆ 30 ಅಡಿ, ಈ ಕಡೆನೂ 30 ಅಡಿ, ಆ ಕಡೆನೂ 30 ಅಡಿ ಬಿಟ್ಟಿದ್ದೀನಿ. 30 ಅಡಿಯಲ್ಲಿ ಒಂದೊಂದು ತೆಂಗಿನ ಗಿಡಗಳು ಹಾಕೊಂಡಿದ್ದೀನಿ.
ತೆಂಗಿನ ಗಿಡ ಮಿಡ್ಲ್ ಅಲ್ಲಿಂದ ತೆಂಗಿನ ಗಿಡ ಲೈನ್ ಅಲ್ಲಿ ಮೊಹಗನಿ ಹಾಕೊಂಡಿದ್ದೀನಿ. ಅದೇ ಯಾವ ತರ ಹಾಕೊಂಡಿದ್ದೀನಿ ಅಂದ್ರೆ ತೆಂಗಿನ ಗಿಡದಿಂದ 11 ಅಡಿ, ಈ ಕಡೆ ಇನ್ನೊಂದು ಮೊಹಗನಿ, ಆ ಕಡೆ ತೆಂಗಿನ ಗಿಡದಿಂದ 11 ಅಡಿ, ಸೆಂಟ್ರಲ್ಲಿ 8 ಅಡಿ ಗ್ಯಾಪ್ ಮೊಹಗನಿಗೆ ಬಿಟ್ಕೊಂಡಿದ್ದೀನಿ. ತೆಂಗಿನ ಗಿಡದಲ್ಲಿ ಇವೇ ಇರ್ತವೆ. ಆಮೇಲೆ ಅಡಿಕೆ ಯಾವ ತರ ಹಾಕಿದ್ದೀನಿ ಅಂದ್ರೆ ಇದು ತೆಂಗಿನ ಗಿಡ, ಇಲ್ಲಿಂದ 11 ಅಡಿ ಡಿಫ್ರೆನ್ಸ್ಗೆ ಒಂದು ಲೈನ್ ಹಾಕೊಂಡಿದ್ದೀನಿ. ಆಮೇಲೆ ಮತ್ತೆ ಆ ಕಡೆ ತೆಂಗಿನ ಗಿಡದಿಂದ 11 ಅಡಿ ಡಿಸ್ಟೆನ್ಸ್ ಬಿಟ್ಟಿದ್ದೀನಿ. ಮಿಡ್ಲಲ್ಲಿ 8 ಅಡಿಗೆ ಅಡಿಕೆ ಗಿಡ ಹಾಕೊಂಡಿದ್ದೀನಿ. ಸರಿ. ಸೊ 11 ಪ್ಲಸ್ 8 30 ಅಡಿ ಆಯ್ತು. ಸೊ ಹಂಗಾಗಿ 30 ಅಡಿಗೆ ಒಂದೊಂದು ತೆಂಗಿನ ಗಿಡ ಬಿಟ್ಟಿದೆ. ಇದರಲ್ಲಿ 1 ಎಕರೆಗೆ ತೆಂಗಿನ ಗಿಡ ಬಂದು 45 ಗಿಡ ಬೀಳುತ್ತೆ. 45ರಿಂದ 45 ಬೀಳುತ್ತೆ. ಅಡಿಕೆ ಗಿಡ ಒಂದು 300 ಬೀಳುತ್ತೆ. ಅದ್ರಲ್ಲಿ ಮೊಹಾಗನಿ ಬಂದು ಒಂದು 80ವರೆಗೂ ಬೀಳುತ್ತೆ. 80ರಿಂದ 90 ಗಿಡ ಒಂದ್ ಎಕರೆಗೆ ಮೊಹಾಗನಿ ಬೀಳುತ್ತೆ. ಸರಿ. ಅದ್ರೆಲ್ಲದ್ರ ಸೆಂಟ್ರಲ್ಲೂ ಬಾಳೆ ಗಿಡ ಇದೆ. ಸೊ ಬಾಳೆ ಗಿಡ ಡಿಸ್ಟೆನ್ಸ್ ಬಂದು ಒಂದೊಂದು ಸಾಲಲ್ಲಿ 8 ಅಡಿ ಇದೆ. ಆಮೇಲೆ ಇನ್ನೊಂದು ಇದರಲ್ಲಿ ತೆಂಗಿನ ಗಿಡ ಸಾಲಲ್ಲಿ 11 ಅಡಿಗಿದೆ. ಸೊ ಇದು ಡಿಸ್ಟೆನ್ಸ್ ಇದೆ. ಹಂಗಾಗಿ ಅದಕ್ಕೆ ನಾನು 2-3 ಬಿಟ್ಕೊಂಡಿದ್ದೀನಿ. ಬಾಳೆ ಗಿಡ ಒಂದೊಂದು ಬಿಟ್ಟಿಲ್ಲ, 2-3 ಬಿಟ್ಕೊಂಡಿದ್ದೀನಿ. ಫಸ್ಟ್ ಇವಾಗ ಒಂದು ಕ್ರಾಪ್ ಆಗಿದೆ, ಈಗ ಇದು ಸೆಕೆಂಡ್ ಕ್ರಾಪ್ ಬಂದಿದೆ. ನೆಕ್ಸ್ಟ್ ಇನ್ನೊಂದು ಬಿಟ್ಟಿದ್ದೀನಿ ಇಲ್ಲಿ ಈ ಕಡೆ. ಸೊ ಎವ್ರಿ 2 ಮಂತ್ಸ್ ಆರ್ 3 ಮಂತ್ಸ್ಗೆ ಒಂದೊಂದು ಕ್ರಾಪ್ ಬರ್ತಾ ಇರುತ್ತೆ. ಪ್ಲಸ್ ಇನ್ನು ಮಿಕ್ಕಿದ್ದೆಲ್ಲ ಕಟ್ ಮಾಡಿಸ್ತೀವಿ. ಕಟ್ ಮಾಡಿಸಿದ್ದನ್ನ ಇಲ್ಲಿ ಸೆಂಟ್ರಲ್ಲಿ ಟ್ರಂಚ್ ಮಾಡಿದ್ದೀನಿ. ಟ್ರಂಚಲ್ಲಿ ಹಾಕ್ಕೊಂಡ್ರೆ ನಮಗೆ ನೆಕ್ಸ್ಟ್ ಗೊಬ್ಬರ ಆಗುತ್ತೆ ಅಂತ ಟ್ರಂಚ್ ಮಾಡಿ ಇದರಲ್ಲಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ತೆಂಗಿನ ಗಿಡಕ್ಕೆ, ಅಡಿಕೆ ಗಿಡಕ್ಕೆ ಇದೇ ಗೊಬ್ಬರ ಆಗುತ್ತೆ, ಆರ್ಗ್ಯಾನಿಕ್ ಗೊಬ್ಬರ ಆಗುತ್ತೆ. ಸೊ ಅದನ್ನ ಮಾಡ್ಕೊಂಡಿದ್ದೀನಿ. ರೈತರು ಏನ್ ಮಾಡ್ತಾರೆ ಯೂಶಲಿ, ಈಗ ಒಂದು ಬಾಳೆಗೊನೆ ಪಕ್ಕದಲ್ಲಿ ಯಾವ ಬಾಳೆಗೊನೆ ಬೆಳೆಯೋದಕ್ಕೆ ಬಿಡಲ್ಲ, ಕಟಾವ್ ಮಾಡಾಕ್ತಾರೆ. ಬಾಳೆ ಗಿಡ ಯಾಕಂದ್ರೆ ಬಾಳೆಗೊನೆ ಸೈಜಸ್ ಕಡಿಮೆ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಈಗ ನೀವೆಲ್ಲ ಒಂದು 3-4 ಬಿಟ್ಟಿದ್ದೀರಾ, ಏನಕ್ಕೆ ಬಿಟ್ಟಿದ್ದೀರಾ? 3-4 ಏನಕ್ಕೆ ಬಿಟ್ಟಿದ್ದೀನಿ ಅಂದ್ರೆ ಆಗ್ಲೇ ಹೇಳ್ದಂಗೆ, ಒಂದು ನನಗೆ ಮೇನ್ ಇಂಟೆನ್ಷನ್ ಇದಕ್ಕೆ ನೆರಳು ಬೇಕು. ಅಡಿಕೆ ಗಿಡಕ್ಕೆ ನೆರಳು ಒಂದು ಬೇಕು. ಸರಿ. ಪ್ಲಸ್ ನನಗೆ ಈಗ ಡಿಸ್ಟೆನ್ಸ್ ಜಾಸ್ತಿ ಇದೆ ನಂದು. ಈ ಕಡೆಯಿಂದ ತೆಂಗಿನ ಗಿಡದಿಂದ 11 ಅಡಿ ಬರುತ್ತೆ. ಓಕೆ. ಬಿಡ್ತಲ್ಲಿ ಡಿಸ್ಟೆನ್ಸ್ ಅಲ್ಲೂ ನಾರ್ಮಲ್ ಆಗಿ ಎಲ್ರು ಹೆಂಗ್ ಹಾಕ್ತಾರೆ ಅಂದ್ರೆ ಬರೀ ಬಾಳೆ ಹಾಕಿದ್ರೆ 6ಕ್ಕೆ 7 ಹಾಕ್ತಾರೆ. ಸರಿ. 6ಕ್ಕೆ 6 ಹಾಕ್ತಾರೆ. 7 ಅಡಿಗೆ 6 ಅಡಿ ಅದು ಟೆಕ್ನಿಕಲಿ ಕರೆಕ್ಟ್ ಇದೆ. ನಾನು ಇವಾಗ ನಂದು ಲೆಕ್ಕ ಹಾಕೊಂಡ್ರೆ 8 ಅಡಿಗೆ ಒಂದಿದೆ. ಆಮೇಲೆ ಆ ಕಡೆ ನೋಡಿದ್ರೆ 11 ಅಡಿಗೆ 8 ಅಡಿಗಿದೆ. ಸೊ ಇಷ್ಟು ಡಿಸ್ಟೆನ್ಸ್ ಇದೆ. ಆದ್ರಿಂದ ನನಗೆ ನೆರಳು ಬೇಕು. ಪ್ಲಸ್ ಅಷ್ಟೇ ಇದನ್ನ ಇಲ್ಲಿ ಮಾಡ್ಬೇಕು ಅಂತ. ಅದೇ ತರ ಬಾಳೆ ಗಿಡ ಹಾಕಿದ್ರೆ, ಬರೀ ಬಾಳೆ ಗಿಡ ಹಾಕಿದ್ರು ಎಷ್ಟು ಬರುತ್ತೋ ಅಷ್ಟೇ ಈಲ್ಡ್ ತೆಗಿಬೇಕು ಅನ್ನೋದು ಇನ್ನೊಂದು ಇಂಟೆನ್ಷನ್. ಸೊ ಆದ್ರಿಂದ ನಾನು ಏನ್ ಮಾಡಿದೀನಿ, 2-3 ಬಿಟ್ಟಿದ್ದೀನಿ. 2-3 ಅಲ್ಲ, 5 ಬಿಟ್ಟಿದ್ದೀನಿ ಈ ಸಲ. ಫಸ್ಟ್ 3 ಇತ್ತು ನೋಡಿ, ಈಗ 3 ಇತ್ತು. ಫಸ್ಟ್ ಕ್ರಾಪ್ ಇದಾಗಿದೆ. ಸೆಕೆಂಡ್ ಕ್ರಾಪ್ ಇವೆರಡುನು. ಈಗ 3rd, 4th, 5th. ಸೊ ಅದಕ್ಕೆ ಇಷ್ಟು ಬಿಟ್ಟಿದ್ದೀನಿ. ಈಗ ಫಸ್ಟ್ ಕ್ರಾಪ್ ಅಲ್ಲಿ ನನ್ಗೆ ಅವರೇಜ್ ಒಂದು 9 kg ಬಂತು ಒಂದು ಬಾಳೆಗೊನೆಯಲ್ಲಿ. ಈಗಾನು 10 kg 9 kg ಇದೆ. ಸೊ ಆಮೇಲೆ ಇದ್ರಲ್ಲೂ ಅಷ್ಟೇ ಬರುತ್ತೆ, ಮಳೆಗಾಲಕ್ಕೆ ಬರುತ್ತೆ. ಆವಾಗ ಬರುತ್ತೆ. ಅದಕ್ಕೆ ಗೊಬ್ಬರಗಳು ಹಾಕ್ಬೇಕು. ನಾವು ಗೊಬ್ಬರ ಮೇಂಟೈನ್ ಮಾಡಿದ್ರೆ ಬರುತ್ತೆ. ಸೊ ಆದ್ರಿಂದ ಅಷ್ಟೇ ಜಾಗದಲ್ಲಿ ಬೆಳೆದ್ರು ಅಷ್ಟೇ ಈಲ್ಡ್ ಬರ್ಬೇಕು. ಈ ತರ ಹಾಕೊಂಡ್ರು ಇಷ್ಟೇ ಈಲ್ಡ್ ಬರ್ಬೇಕು ಅಂತ ನಾನು ಇದ್ ಮಾಡ್ಕೊಂಡಿದೀನಿ. ಇನ್ನೂ ಒಂದ್ ಮೆಥಡ್ ಇದೆ, ಗುಂಪಬಾಳೆ ಅಂತ. ಅದನ್ನು ಮಾಡಿದಾರೆ ಕೆಲವರು, ನಮ್ಮ ಗೊತ್ತಿರೋರೇ ಮಾಡಿದಾರೆ. ಅದ್ರಲ್ಲೂ ಒಳ್ಳೆ ಈಲ್ಡ್ ಇದೆ. ಸೊ ಆದ್ರಿಂದ ಮೇಂಟೆನೆನ್ಸ್ ಫ್ರೀ ಆಗುತ್ತೆ. ಆಮೇಲೆ 2 ತಿಂಗಳಿಗೆ ಒಂದ್ಸಲ ಬರ್ತಾ ಇರುತ್ತೆ. 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಇಟ್ಕೋಬಹುದು. ಈಗ ಇದು ನೆಕ್ಸ್ಟ್ ಈಗ ಮುಗಿಯುತ್ತೆ, ಈಗ ಕಟಾವ್ ಆಗುತ್ತೆ ಇನ್ನೊಂದ್ ತಿಂಗಳಲ್ಲಿ. ನೋಡಿ, ಇದು ಮೊನ್ನೆ 15 ದಿನದಿಂದ ಕಟ್ ಮಾಡಿದಾರೆ. ಇದನ್ನ 2 ತಿಂಗಳಿಂದ ಕಟ್ ಮಾಡಿದಾರೆ. ಇದು ಇವಾಗ ಇನ್ನೊಂದು 15 ದಿನಕ್ಕೆ ಕಟ್ ಮಾಡ್ತಾರೆ. ಇದು ನೆಕ್ಸ್ಟ್ ಒಂದು 3 ತಿಂಗಳಿಗೆ ಬರುತ್ತೆ. ಅದು 1 ತಿಂಗಳು ಲೇಟ್ ಆಗಿ ಬರುತ್ತೆ. ಆಮೇಲೆ 1 ತಿಂಗಳಿಗೆ ಇದು ಬರುತ್ತೆ. ಸೊ ಆತರ ಬಿಟ್ಕೊಂಡಿದ್ದೀನಿ. ಈ ತರ ಮಾಡೋದ್ರಿಂದ ಸ್ವಲ್ಪ ರೈತರಿಗೆ ಸ್ವಲ್ಪ ಅನುಕೂಲ. ಅದೇ ಈಗ ನಮ್ ತರ ಮಲ್ಟಿ ಕ್ರಾಪ್ ಮಾಡೋರ್ಗೆ ಅನುಕೂಲ ಆಗುತ್ತೆ. ಬರೀ ಬಾಳೆ ಹಾಕಿದ್ರೆ ಈ ತರ ಬೇಕಾಗಿಲ್ಲ, ನಾರ್ಮಲ್ ಇದ್ ಮಾಡ್ಕೋಬಹುದು. ಆಗ್ಲೂ ಮಾಡಿದ್ರು ಅನುಕೂಲನೇ. ಯಾಕೆ ಅಂದ್ರೆ ಒಂದೇ ಸಲ ಕಟಾವ್ ಬಂದು ರೇಟ್ ಇಲ್ಲ ಅಂದ್ರೆ ಒಂದ್ಸಲನೇ ವರ್ಷಕ್ಕೆ ಒಂದೇ ಸಲ ಫಸಲು ಬರುತ್ತೆ. ಸೊ ಆದ್ರಿಂದ ಡಿಸ್ಟೆನ್ಸ್ ಹಾಕೊಂಡು ಮಾಡ್ತಾ ಇದ್ರೆ ತಿಂಗಳೂ ಬರ್ತಾ ಇರುತ್ತೆ. ತಿಂಗಳ ಇನ್ಕಮ್ ಮಾಡ್ಕೋಬಹುದು ಅವರು. ಬರೀ ಬಾಳೆ ಹಾಕಿದ್ರೆ ಆತರ ಮಾಡ್ಕೋಬಹುದು. ಸ್ಟೆಪ್ ಬಿಟ್ಕೊಂಡು ಗುಂಪು ಬಾಳೆಯಲ್ಲಿ ತಿಂಗಳೂ ಬರ್ತಾ ಇರುತ್ತೆ. 15 days ಒನ್ಸ್ ಬರ್ತಾ ಇರುತ್ತೆ.